Hello dear students, welcome to online biology CET class for NEET and Karnataka CET. In this video, I am going to discuss multiple choice questions on biotechnology principles and processes with reference to past year MCQs. So let us move to the questions. DNA precipitation out of a mixture of biomolecules can be achieved by treatment with. So when a cell is subjected to centrifugation, along with the DNA, the protein and other components which are present in the nucleus, protein, RNA, DNA, and other components, all of them are liberated out. So, from that mixture of biomolecules to precipitate the DNA in pure condition, which chemical is used? ಸೆಂಟ್ರಿಫಿಗೇಷನ್ ಮಾಡಿದಂಥ ಸೆಲ್ಲಿಂದ ಎಲ್ಲ ಕಂಟೆಂಟು ಹೊರಗೆ ಬಂದಿರ್ತದೆ. ಅದರೊಳಗಿರೋ ಪ್ರೋಟೀನ್ಸ್ ಹೊರಗೆ ಬರ್ತದೆ, RNA ಮಾಲಿಕ್ಯೂಲ್ ಬರ್ತಾವೆ, ಲಿಪಿಡ್ ಬರ್ತದೆ, ಎವ್ರಿ ಮಾಲಿಕ್ಯೂಲ್ ಅದೆಲ್ಲ ಮಿಕ್ಸರಿಂದ ಬರೀ DNA ಪ್ಯೂರ್ ಫಾರ್ಮ್ ಒಳಗೆ ಐಸೋಲೇಟ್ ಮಾಡ್ಕೋಬೇಕು ಅಥವಾ ತಕ್ಕೋಬೇಕು ಅಂತಂದರೆ ಏನನ್ನು ಹಾಕಬೇಕು? ದಿಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಚಿಲ್ಡ್ ಎಥೆನಾಲ್ ಟು ಗೆಟ್ ದ DNA in its pure form from the mixture of biomolecules. So with the help of chilled ethanol ಅನ್ನು ಹಾಕಿದರೆ DNA molecule ಮಾತ್ರ precipitate ಆಗ್ತದೆ, ಅದನ್ನು ಪ್ಯೂರ್ ಫಾರ್ಮ್ ಒಳಗೆ ಸಪ್ರೇಟ್ ಮಾಡ್ಕೊಳ್ಳಿಕ್ಕೆ ಪಾಸಿಬಿಲಿಟಿ ಬದ. Which one of the following equipment is essentially required for growing microbes on a large scale for industrial production of enzymes? ಮೈಕ್ರೋಬ್ಸ್ಗಳನ್ನು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಂತ ಇದ್ದು ಯಾವುದೇ ಮಾಲಿಕ್ಯೂಲನ್ನು ಪ್ರೊಡ್ಯೂಸ್ ಮಾಡಲಿ, ಅದು ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ ಇರಲಿ, ಅದು ಆರ್ಗ್ಯಾನಿಕ್ ಆ್ಯಸಿಡ್ ಇರಲಿ ಅಥವಾ ಎನ್ಸೈಮ್ ಇರಲಿ, ದ ಒನ್ ರಿಕ್ವೈರ್ಡ್ ಇಕ್ವಿಪ್ಮೆಂಟ್ ಫಾರ್ ದ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಎನಿಥಿಂಗ್ ಯೂಸಿಂಗ್ ದ ಮೈಕ್ರೋಬ್ಸ್ ಈಸ್ ಬಯೋರಿಯಾಕ್ಟರ್. ದಟ್ ಈಸ್ ವೈ ದ ಬಯೋರಿಯಾಕ್ಟರ್ ಈಸ್ essential tools used in the experiments of genetic engineering or rDNA technology. Then moving to the next one. Following statements describe characteristics of the enzyme restriction endonuclease. Identify the incorrect statement. REN ಏನು ಮಾಡ್ತದೆ? REN cuts the DNA at a specific site called palindrome sequence. RENಗಳು ಬ್ಯಾಕ್ಟೀರಿಯಲ್ ಸೆಲ್ ಒಳಗೆ ಪ್ರೆಸೆಂಟ್ ಇರ್ತಾವೆ ಆ್ಯಂಡ್ ದೇ ಪ್ರೊವೈಡ್ ಡಿಫೆನ್ಸ್ ಟು ದ ಬ್ಯಾಕ್ಟೀರಿಯಾ ಅಗೇನ್ಸ್ಟ್ ದ ಬ್ಯಾಕ್ಟೀರಿಯೋಫೇಸ್. ವೆನ್ REN ಕಟ್ಸ್ ದ DNA, ಐದರ್ ಬ್ಲಂಟ್ ಎಂಡ್ಸ್ ಆರ್ ಪ್ರೊಡ್ಯೂಸ್ಡ್ ಆರ್ ಸ್ಟಿಕಿ ಎಂಡ್ಸ್ ಆರ್ ಪ್ರೊಡ್ಯೂಸ್ಡ್. ಆ್ಯಂಡ್ ಒಂದು RENನ್ನು ನಾವು DNA ಕಟ್ ಮಾಡೋಕ್ಕೆ ಯೂಸ್ ಮಾಡಿಕೊಂಡಾಗ ಬೋತ್ ದ ಸ್ಟ್ರ್ಯಾಂಡ್ಸ್ ಆಫ್ DNA ಮಾಲಿಕ್ಯೂಲ್ ಆರ್ cut by the REN. So what are the options given here? Let us go one by one through the options and find out the correct answer. The enzyme cuts DNA molecule at identified position within the DNA. This is right. Identified position ಅಂತಂದ್ರೆ ತನಗೆ ಬೇಕಾಗಿರೋ palindrome sequence-ನ ಅದು ರೆಕಗ್ನೈಸ್ ಮಾಡ್ತದೆ. ಆ ರೆಕಗ್ನೈಸ್ ಮಾಡಿದಂಥ ಸೈಟ್ ಒಳಗೆ DNA ಮಾಲಿಕ್ಯೂಲನ್ನು REN ಕಟ್ ಮಾಡ್ತದೆ. ದ ಎನ್ಸೈಮ್ ಬೈಂಡ್ಸ್ DNA ಅಟ್ ಸ್ಪೆಸಿಫಿಕ್ ಸೈಟ್ ಆ್ಯಂಡ್ ಕಟ್ಸ್ ಓನ್ಲಿ ಒನ್ ಆಫ್ ದ ಟೂ ಸ್ಟ್ರ್ಯಾಂಡ್ಸ್. ಸ್ಪೆಸಿಫಿಕ್ ಸೈಟಿಗೆ ಬೈಂಡ್ ಆದ ಮೇಲೆ DNA ಒಂದೇ ಸ್ಟ್ರ್ಯಾಂಡನ್ನು ಕಟ್ ಮಾಡ್ತದೆ, ಯಾವುದು REN ಅಂತ ಹೇಳಿ ಸ್ಟೇಟ್ಮೆಂಟ್ ಅದ. ಎನ್ಸೈಮ್ ಕಟ್ಸ್ ದ ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಅಟ್ ಸ್ಪೆಸಿಫಿಕ್ ಸೈಟ್ಸ್ ಆನ್ ಈಚ್ ಸ್ಟ್ರ್ಯಾಂಡ್. REN ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನನ್ನು ಕಟ್ ಮಾಡ್ತದೆ ಸೊ ದ್ಯಾಟ್ DNA ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಫ್ರಾಗ್ಮೆಂಟ್ಸ್. ಎನ್ಸೈಮ್ ರೆಕಗ್ನೈಸಸ್ ದ ಸ್ಪೆಸಿಫಿಕ್ ಪ್ಯಾಲಿಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇನ್ ದ DNA. ಸೊ ಹಿಯರ್ A ಈಸ್ ಕರೆಕ್ಟ್, C ಈಸ್ ಕರೆಕ್ಟ್, D ಈಸ್ ಕರೆಕ್ಟ್. ರಾಂಗ್ ಸ್ಟೇಟ್ಮೆಂಟನ್ನು ಐಡೆಂಟಿಫೈ ಮಾಡಿರಿ ಅಂತ ಹೇಳಿರೋದು. ಸೊ ವೆನ್ REN ಕಟ್ಸ್ ದ DNA, it cuts both the polynucleotide chains. ಇಲ್ಲೇ
ಒನ್ ಆಫ್ ದ ಟೂ ಸ್ಟ್ರ್ಯಾಂಡ್ಸ್ ಅಂತದಲ್ಲ, ಇದು ರಾಂಗ್. ಇಟ್ ಕಟ್ಸ್ ಬೋತ್ ದ ಸ್ಟ್ರ್ಯಾಂಡ್ಸ್, ಎರಡೂ DNA ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಗಳನ್ನು ಅದು ಕಟ್ ಮಾಡ್ತದೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಆಪ್ಷನ್ ಬಿ. ದೆನ್ ದ ಕರೆಕ್ಟ್ ಆರ್ಡರ್ ಆಫ್ ಸ್ಟೆಪ್ಸ್ ಇನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. PCR ಒಳಗೆ ಕರೆಕ್ಟ್ ಆರ್ಡರ್ ಆಫ್ ಸ್ಟೆಪ್ಸು ಯಾವವ? ವಾಟ್ ಈಸ್ PCR? The PCR is the only one procedure or the technique for the amplification of DNA. That means DNA ಕಂಟೆಂಟನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಇರೋ ಹಂತ ಒಂದೇ ಒಂದು ಪ್ರೊಸೆಸ್ ಅಂತಂದ್ರೆ ಇಟ್ ಈಸ್ PCR. ಸೊ PCR ಒಳಗೆ ಏನು ಮಾಡ್ತಾರೆ? ಫಸ್ಟು ಐಸೋಲೇಟೆಡ್ DNA ಫ್ರಾಗ್ಮೆಂಟನ್ನು ಡಿನ್ಯಾಚುರೇಷನ್, ಹೈ ಟೆಂಪ್ರೇಚರ್ ಅಪ್ ಟು 95 ಡಿಗ್ರಿ ಟೆಂಪ್ರೇಚರ್ನ ಪ್ರೊವೈಡ್ ಮಾಡ್ತಾರೆ. ಹೈಡ್ರೋಜನ್ ಬಾಂಡ್ಸ್ ಬಿಟ್ವೀನ್ ಟೂ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಬ್ರೇಕ್ ಆಗ್ತದೆ. ಟೆಂಪ್ರೇಚರನ್ನು 72 ಡಿಗ್ರಿಗೆ ರಿಡ್ಯೂಸ್ ಮಾಡ್ತಾರೆ. ಪ್ರೈಮರ್ ಈಸ್ ಅಟ್ಯಾಚ್ಡ್ ಟು ದ ಸೆಪರೇಟೆಡ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್, ಇಟ್ ಈಸ್ ಕಾಲ್ಡ್ ಅನಿಲಿಂಗ್. ಆ್ಯಂಡ್ ಫೈನಲಿ ದ enzyme tag polymerase, it results in polymerization process. Addition of the complementary nucleotides is carried out and it is called extension. So the three steps in proper order of PCR are denaturation, annealing and extension. So the right answer for this one is option C. Then moving to the next question. Which of the following is commonly used as vector for introducing a DNA fragment in human lymphocytes? Human lymphocytes are nothing but the cells of immune system. Human body ಒಳಗೆ ಈಸಿಯಾಗಿ the vector can be introduced or foreign DNA with vector can be introduced. ಯಾವುದನ್ನು ವೆಕ್ಟರ್ ಆಗಿ ಯೂಸ್ ಮಾಡ್ಕೋಬೇಕು ಅಂತಂದರೆ ಇಟ್ ಈಸ್ ರೆಟ್ರೋವೈರಸ್. ರೆಟ್ರೋವೈರಸ್ ಅಂತಂದರೆ ಯಾವುದು? ದ ರೆಟ್ರೋವೈರಸಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ವೈರಸ್ ಕಂಟೈನಿಂಗ್ RNA ಆಸ್ ಜೆನೆಟಿಕ್ ಮೆಟೀರಿಯಲ್. TI plasmid is present in Agrobacterium. And Agrobacterium TI plasmid is very common vector used in the transfer of foreign DNA into the plant cell. PBR 322 plasmid of Bolivar and Rodriguez, it is artificially created one from the plasmid of E. coli. And lambda phage is also a vector used to transfer the foreign DNA or gene of interest into the host organism. ಬಟ್ ಹ್ಯೂಮನ್ ಸೆಲ್ ಅಂತ ಬಂದಾಗ ಯಾವುದನ್ನು ವೆಕ್ಟರ್ ಆಗಿ ಯೂಸ್ ಮಾಡ್ಕೋಬೇಕು ಅಂತಂದ್ರೆ ವೆರಿ ಕಾಮನ್ಲಿ ಯೂಸಿಂಗ್ ವೆಕ್ಟರ್ ಈಸ್ ದ ರೆಟ್ರೋವೈರಸ್. ನೆಕ್ಸ್ಟ್ ಒನ್, ದ ಪ್ರಾಸೆಸ್ ಆಫ್ ಸೆಪರೇಷನ್ ಆ್ಯಂಡ್ ಪ್ಯೂರಿಫಿಕೇಷನ್ ಆಫ್ ಎಕ್ಸ್ಪ್ರೆಸ್ಡ್ ಪ್ರೋಟೀನ್ ಬಿಫೋರ್ ಮಾರ್ಕೆಟಿಂಗ್ ಈಸ್ ಕಾಲ್ಡ್. ಏನು ಹಿಂಗಂದರೆ, ಈಗ ಒಂದು ಪ್ರಾಡಕ್ಟನ್ನು ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಿಂದ ಪ್ರೊಡ್ಯೂಸ್ ಮಾಡ್ಯಾರ ಅಂತ ಇಟ್ಕೊಳ್ಳೋಣ. ದ್ಯಾಟ್ ಪ್ರಾಡಕ್ಟ್, ದಟ್ ಪ್ರೋಟೀನ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಥ್ರೂ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಒಂದೇ ಸಾರಿ ಅದನ್ನು ಮಾರ್ಕೆಟ್ ಒಳಗೆ ಸುಪೀರಿಯರ್ ಪ್ರಾಡಕ್ಟ್ ಅಂತ ರಿಲೀಸ್ ಮಾಡಲ್ಲ. ದ ಪ್ರಾಡಕ್ಟ್ ವಿಚ್ ಈಸ್ ಅಬ್ಟೇನ್ಡ್ ಥ್ರೂ ದ ಜೆನೆಟಿಕ್ ಇಂಜಿನಿಯರಿಂಗ್ ಆರ್ RDNA technology, it is subjected to different processes such as purification, testing, then it is added with preservatives, addition of the preservative, then trial. In what way it is exactly working. ಇವಿಷ್ಟು ಸ್ಟೆಪ್ಗಳನ್ನು ಮಾಡಿದ ಮೇಲೇ that protein is liberated or released in the market. All these processes are combinedly known as downstream processing. ಈ ಡೌನ್ಸ್ಟ್ರೀಮ್ ಪ್ರೊಸೆಸಿಂಗ್ ಆದಮೇಲೆ ಆ ಪ್ರಾಡಕ್ಟನ್ನು ಕರೆಕ್ಟಾದ ಪ್ರಾಡಕ್ಟ್ ಅಂತ ಡಿಸೈಡ್ ಮಾಡಿ ದೆನ್ ಇಟ್ ಈಸ್ ಲಿಬರೇಟೆಡ್ ಆರ್ ಇಟ್ ಈಸ್ ರಿಲೀಸ್ಡ್ ಇನ್ ದ ಮಾರ್ಕೆಟ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಕ್ರೈಟೇರಿಯಾನ್ ಫಾರ್
DNA fragments movement on agarose gel during gel electrophoresis. So to separate the DNA fragments, whether it is for genetic engineering purpose or for DNA fingerprinting, the DNA fragments are separated only on agarose gel slab through the process called electrophoresis. ನಾಲ್ಕು ಸ್ಟೇಟ್ಮೆಂಟ್ ಒಳಗೆ ಯಾವುದು ಕರೆಕ್ಟಾಗಿ ಅಗಾರೋಸ್ ಜೆಲ್ ಸ್ಲ್ಯಾಬ್ ಮೇಲೆ ಎಲೆಕ್ಟ್ರೋಫೋರೇಸಿಸನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಇನ್ ಎಲೆಕ್ಟ್ರೋಫೋರೇಸಿಸ್ the DNA fragments are separated towards positive electrode because DNA molecule has negative charge. Sorry, the DNA molecule shows negative charge due to the presence of phosphate group. So in gel electrophoresis ಯಾವ ಡಿ ಎನ್ ಎ ಫ್ರಾಗ್ಮೆಂಟು ಸ್ಮಾಲೆಸ್ಟ್ ಇರ್ತದೆ, ಯಾವುದ್ರದ್ದು ಲೆಂತ್ ಭಾಳನೇ ಕಡಿಮೆ ಇರ್ತದೆ, it moves more faster towards the positive electrode. So the right answer is the smaller fragment size, the farther it moves. ಬಹಳಷ್ಟು ಫಾಸ್ಟ್ ಆಗಿ ಅದು ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆಗೆ ಸೆಪರೇಟ್ ಆಗಿ ಅರೇಂಜ್ ಆಗ್ತದೆ. ಸೊ ದ ರೈಟ್ ಆಪ್ಷನ್ ಫಾರ್ ದಿಸ್ ಒನ್ ಈಸ್ ಆಪ್ಷನ್ ಎ. A gene whose expression helps to identify the transformed cell is known as. ಭಾರಿ ಇಂಟ್ರೆಸ್ಟಿಂಗ್ ಕ್ವಶನ್ನು ಆ್ಯಂಡ್ ಡೈರೆಕ್ಟ್ ಕ್ವಶನ್ ಅದ. ವೆಕ್ಟರ್ ಒಳಗಿರುವಂಥ ಯಾವ ಜೀನನ್ನು ಹೋಸ್ಟ್ ಸೆಲ್ಲು ಐಡೆಂಟಿಫೈ ಆಗೇದೋ ಇಲ್ಲೋ, ಅಂದರೆ ಟ್ರಾನ್ಸ್ಫಾರ್ಮ್ ಆಗೇದೋ ಇಲ್ಲೋ ಅಂತ ಚೆಕ್ ಮಾಡೋಕೆ ಯೂಸ್ ಮಾಡ್ತೀವಿ, ಅದಕ್ಕೇನಂತ ಕರಿಬೇಕು? A gene whose expression helps to identify the transformed cell is nothing but selectable marker. What is that selectable marker? Selectable marker is a specific gene resistant for antibiotics. ಪ್ಲಾಸ್ಮಿಡ್ ಅಥವಾ ವೆಕ್ಟರನ್ನು ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಎಕ್ಸ್ಪೆರಿಮೆಂಟ್ಗಳಿಗೆ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅಲ್ಲೇ ಯಾವುದರೇ ಒಂದು ಆ್ಯಂಟಿಬಯೋಟಿಕ್ಸಿಗೆ ರೆಸಿಸ್ಟೆಂಟ್ ಜೀನು ಇರಲೇಬೇಕು. ಅದರ್ವೈಸ್ ಅದನ್ನು ಏನಂತ ಯೂಸ್ ಮಾಡ್ಕೊಳಿಕ್ಕೆ ಬರೋಂಗಿಲ್ಲ, ವೆಕ್ಟರ್ ಅಂತ ಹೇಳಿ ಯೂಸ್ ಮಾಡ್ಕೊಳಿಕ್ಕೆ ಬರೋಂಗಿಲ್ಲ. ಟ್ರಾನ್ಸ್ಫಾರ್ಮೆಂಟ್ ಆ್ಯಂಡ್ ನಾನ್ ಟ್ರಾನ್ಸ್ಫಾರ್ಮೆಂಟ್. ಟ್ರಾನ್ಸ್ಫಾರ್ಮೆಂಟ್ ಅಂದರೆ ಯಾವುದು? ದ ಬ್ಯಾಕ್ಟೀರಿಯಲ್ ಸೆಲ್ ಆರ್ ದ ಹೋಸ್ಟ್ ಸೆಲ್ ವಿಚ್ ಹ್ಯಾಸ್ ರಿಸೀವ್ಡ್ ದ rDNA ಪ್ಲಾಸ್ಮಿಡ್. ರಿಕಾಂಬಿನೆಂಟ್ ಪ್ಲಾಸ್ಮಿಡನ್ನು ಯಾವುದು ರಿಸೀವ್ ಮಾಡ್ಕೊಂಡದ ಅದು ಟ್ರಾನ್ಸ್ಫಾರ್ಮೆಂಟ್ ಅಂತ ಕರೆಸ್ಕೋತದ, ಯಾವುದು ರಿಸೀವ್ ಮಾಡ್ಕೊಂಡಿಲ್ಲ ಅದು ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂತ ಕರೆಸ್ಕೋತದ. ಆ ಹೋಸ್ಟ್ ಸೆಲ್ಗಳನ್ನು ನಾವು ಸೆಪರೇಟ್ ಮಾಡಲಿಕ್ಕೆ ಏನನ್ನು ಯೂಸ್ ಮಾಡಬಹುದು? ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಸೆಲೆಕ್ಟೇಬಲ್ ಮಾರ್ಕರ್. ಆ್ಯಂಡ್ ರಿಮೆಂಬರ್, ದ ಸೆಲೆಕ್ಟೇಬಲ್ ಮಾರ್ಕರ್ಸ್ ಆರ್ ಪ್ರೆಸೆಂಟ್ ಇನ್ ದ ವೆಕ್ಟರ್ and it is represented by antibiotic resistant gene. Therefore the answer is selectable marker. Next question. DNA fragments separated on agarose gel can be visualized after staining with. Gel electrophoresis ಇಂದ ಡಿ ಎನ್ ಎ ಫ್ರಾಗ್ಮೆಂಟ್ಗಳನ್ನು ಸೆಪರೇಟ್ ಮಾಡಿದ ಮೇಲೆ ಅವ್ರನ್ನ ಹೆಂಗೆ ನೋಡಬಹುದು? ಹೌ ದೆ ಕ್ಯಾನ್ ಬಿ ವಿಜುವಲೈಸ್ಡ್? ಬೈ ಟ್ರೀಟಿಂಗ್ ವಿತ್ ಕೆಮಿಕಲ್ ಇಥಿಡಿಯಮ್ ಬ್ರೋಮೈಡ್. ಇಥಿಡಿಯಮ್ ಬ್ರೋಮೈಡಿಂದ ಆ ಸೆಪರೇಟೆಡ್ ಡಿ ಎನ್ ಎ ಫ್ರಾಗ್ಮೆಂಟ್ಗಳಿಗೆ ಸ್ಟೇನ್ ಮಾಡಿ ಅದನ್ನು ಅಲ್ಟ್ರಾ ವೈಲೆಟ್ ರೇಸಿಗೆ ಎಕ್ಸ್ಪೋಸ್ ಮಾಡಿದರೆ ದ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಶೋ bright orange color, and that helps in the selection and separation of desired DNA fragment from the gel slab, and it is called elution. ಇಥಿಡಿಯಮ್ ಬ್ರೋಮೈಡನ್ನು ಹಾಕಿ ಡಿ ಎನ್ ಎ ಫ್ರಾಗ್ಮೆಂಟ್ಗಳನ್ನು ನಾವು ಅಲ್ಟ್ರಾ ವೈಲೆಟ್ ರೇಸಿಗೆ ಎಕ್ಸ್ಪೋಸ್ ಮಾಡಿ ನೋಡಿದಾಗ ಅಲ್ಲೇ ಆ ರೇಸ್ಗಳಿಗೆ ಯಾವ ಕಲರ್ ಬರ್ತದೆ? ಬ್ರೈಟ್ ಆರೆಂಜ್ ಕಲರ್ ಈಸ್ ಪ್ರೊಡ್ಯೂಸ್ಡ್. ಆವಾಗ ನಮಗೆ ಬೇಕಾಗಿರೋ ಒಂದೇ ಒಂದು ಫ್ರಾಗ್ಮೆಂಟನ್ನು ಕೂಡ ಜೆಲ್ ಸ್ಲ್ಯಾಬಿಂದ ಐಸೋಲೇಟ್ ಮಾಡ್ಕೋಬಹುದು ಅಥವಾ ಸೆಪರೇಟ್ ಮಾಡ್ಕೋಬಹುದು, ಆ್ಯಂಡ್ ದ್ಯಾಟ್ ಸ್ಟೆಪ್ ಈಸ್ ಕಾಲ್ಡ್ ದ ಎಲೂಷನ್. ನೆಕ್ಸ್ಟ್ ಒನ್,
ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್? ಡೈರೆಕ್ಟ್ ಕ್ವಶನ್ನು ಗೊತ್ತಿರೋ ಅಂಥದ್ದು ಹಿಂದಿಟ್ಟು, ಬಿಕಾಸ್ ಉಳುಕಿದ್ದು ಯಾಕೆ ಆಗೋದಿಲ್ಲ. ಪ್ರೋಟಿಯೇಸ್ ಪ್ರೋಟೀನನ್ನು ಬ್ರೇಕ್ ಮಾಡೋ ಅಂಥದ್ದು, ಆರ್ ಎನ್ ಎಸ್ ಆ್ಯಂಡ್ ಡಿ ಎನ್ ಎಸ್, ಆರ್ ಎನ್ ಎ ಮೊಲೆಕ್ಯೂಲನ್ನು ಮಾತ್ರ ಬ್ರೇಕ್ ಮಾಡ್ತದೆ, ಡಿ ಎನ್ ಎ ಮೊಲೆಕ್ಯೂಲನ್ನು ಮಾತ್ರ ಬ್ರೇಕ್ ಮಾಡ್ತದೆ. ಡಿ ಎನ್ ಎ ಮೊಲೆಕ್ಯೂಲನ್ನು ಕಟ್ ಮಾಡೋ ಎಲ್ಲ ಎನ್ಝೈಮ್ಗಳಿಗೆ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಅಂತ ಕರೀಲಿಕ್ಕೆ ಬರುವುದಿಲ್ಲ. ಬಿಕಾಸ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಅಂತ ಕರೆಸ್ಕೋಬೇಕಾದ್ರೆ ದ್ಯಾಟ್ ಎನ್ಝೈಮ್ ಶುಡ್ ಕಟ್ ದ ಡಿ ಎನ್ ಎ ಮಾಲಿಕ್ಯೂಲ್ ಅಟ್ ಪೆಲಿಂಡ್ರೋಮ್ ಸೀಕ್ವೆನ್ಸ್. ಎಲ್ಲಿ ಪೆಲಿಂಡ್ರೋಮ್ ಸೀಕ್ವೆನ್ಸ್ ಇರ್ತದೆ ಅಲ್ಲಿ ಮಾತ್ರ ಅದು ಡಿ ಎನ್ ಎ ಮಾಲಿಕ್ಯೂಲನ್ನು ಕಟ್ ಮಾಡ್ತಿದ್ರೆ ಅಂಥದನ್ನು ಏನಂತ ಕರೀತಾರೆ? ಹಿಂದಿಟ್ಟು ಅಥವಾ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಅಂತ ಕರೀತಾರೆ. ಇಲ್ಲೇ ಕೊಟ್ಟದ್ರೊಳಗೆ ದ ಕರೆಕ್ಟ್ restriction endonuclease is ಹಿಂದಿಟ್ಟು. This is the restriction endonuclease. One more thing you need to remember, it is first isolated restriction endonuclease from the bacterial cell. And moving to the next question. The Taq polymerase enzyme is obtained from, what is this Taq polymerase? The Taq polymerase is temperature resistant enzyme used in PCR. ಪಾಲಿಮರೇಸ್ ಚೈನ್ ರಿಯಾಕ್ಷನ್ನಿಗೆ ಸ್ಪೆಸಿಫಿಕ್ ಆದಂಥ ಎನ್ಝೈಮ್ ಬೇಕು, ಟ್ಯಾಕ್ ಪಾಲಿಮರೇಸ್ ಅಥವಾ ಬೆಂಟ್ ಪಾಲಿಮರೇಸ್. ಬಟ್ ಟ್ಯಾಕ್ ಪಾಲಿಮರೇಸ್ ಬಹಳಷ್ಟು ಕಾಮನ್ ಆಗಿ ಯೂಸ್ ಆಗುವಂಥದ್ದು. ಆ್ಯಂಡ್ ಟ್ಯಾಕ್ ಪಾಲಿಮರೇಸ್ ಎನ್ಝೈಮ್ ಈಸ್ ಆಬ್ಟೈನ್ಡ್ ಫ್ರಾಮ್ ದ ಬ್ಯಾಕ್ಟೀರಿಯಲ್ ಸೋರ್ಸ್ Thermus aquaticus. Thermus aquaticus is the enzyme which is, the bacterial source from which the Taq polymerase is isolated. It is able to carry out the reaction or catalyze the reaction at 95 degree as well as at 72 degree. High temperature and low temperature ಎರಡೂದ್ರೊಳಗೂ ಇದು ಫಂಕ್ಷನಲ್ ಕಂಡೀಷನ್ ಒಳಗೆ ಉಳಿತದ. ಟೆಂಪರೇಚರ್ ರೆಸಿಸ್ಟೆನ್ಸ್ ಇರೋದ್ರಿಂದ ದ ಟ್ಯಾಕ್ ಪಾಲಿಮರೇಸ್ ಈಸ್ ಯೂಸ್ಡ್ ಇನ್ ದ PCR and its source is Thermus aquaticus. Which of the following is not a feature of plasmid? What is plasmid? It is more commonly using vector in the genetic engineering experiment. What is the condition for, or what is the nature of plasmid? Plasmid is made up of double-stranded DNA. Plasmid is circular in shape. Plasmid shows self-replication or independent replication, and plasmid can be taken out of the bacterial cell and reintroduced into any host cell. ಅಂದರೆ ಪ್ಲಾಸ್ಮಿಡ್ಡು ಇಂಡಿಪೆಂಡೆಂಟ್ ಆಗಿ ರೆಪ್ಲಿಕೇಟ್ ಮಾಡ್ತದೆ, ಸರ್ಕ್ಯುಲಾರ್ ಸ್ಟ್ರಕ್ಚರ್ ಅದ, ಅದು ಟ್ರಾನ್ಸ್ಫರೇಬಲ್, ಒಂದರಿಂದ ಮತ್ತೊಂದು ಹೋಸ್ಟ್ ಸೆಲ್ಲಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬರ್ತದೆ. ಬಟ್ ಯಾವುದು ಫೀಚರ್ ಅಲ್ಲ, ಕ್ವಶನನ್ನು ಓದಬೇಕಾದ್ರೆ ಕರೆಕ್ಟಾಗಿ ಓದ್ಕೋಬೇಕು. ವಿಚ್ ಈಸ್ ನಾಟ್ ಅ ಫೀಚರ್ ಅಂತ ಕೇಳಿದ್ದು. ಪ್ಲಾಸ್ಮಿಡ್ಡಿಗೆ ಯಾವ ಫೀಚರ್ ಇರುವುದಿಲ್ಲ. ದ ರೈಟ್ ಆನ್ಸರ್ ಈಸ್ ಸಿಂಗಲ್ ಸ್ಟ್ರ್ಯಾಂಡೆಡ್. ಪ್ಲಾಸ್ಮಿಡ್ ಈಸ್ ರೀಪ್ರೆಸೆಂಟೆಡ್ ಬೈ ಡಬಲ್ ಸ್ಟ್ರ್ಯಾಂಡೆಡ್ DNA, ನಾಟ್ ಅ ಸಿಂಗಲ್ ಸ್ಟ್ರ್ಯಾಂಡೆಡ್. ದೇರ್ಫೋರ್ ದ ರಾಂಗ್ ಫೀಚರ್ ಆರ್ ದ ರಾಂಗ್ ಆನ್ಸರ್ for the plasmid character is single stranded. Then moving to the next one. The DNA molecule to which gene of interest is integrated for cloning is called. Again it is a direct question. DNA molecule na ಯಾವ gene of interest, DNA molecule to which gene of interest is integrated for cloning is called. ನಮಗೆ ಬೇಕಾಗಿರೋ ಜೀನ್ ಆಫ್ ಇಂಟ್ರೆಸ್ಟನ್ನು ನಾವು ಯಾವ DNA ಮಾಲಿಕ್ಯೂಲಿಗೆ ಅಟ್ಯಾಚ್ ಮಾಡ್ತೀವಿ ಅಥವಾ ಕ್ಲೋನ್ ಮಾಡ್ತೀವಿ ಅದಕ್ಕೇನಂತ ಕರೀತಾರೆ? ದಿಸ್ ಈಸ್ ಕಾಲ್ಡ್ ದ ವೆಕ್ಟರ್ ಮಾಲಿಕ್ಯೂಲ್. ದ ಜೀನ್ ಆಫ್ ಇಂಟ್ರೆಸ್ಟ್ ಈಸ್ ಆಲ್ವೇಸ್ ಕ್ಲೋನ್ಡ್ ವಿತ್ vector molecule because vector molecule is also a DNA molecule. With the help of DNA ligase, the vector DNA and gene of interest both can be joined with each other. It is nothing but
ligation process. The cutting of DNA at specific locations become possible with the discovery of DNA ಮಾಲಿಕ್ಯೂಲನ್ನು ಸೆಲೆಕ್ಟೆಡ್ ಜಾಗದೊಳಗೆ ಕಟ್ ಮಾಡೋಕೆ ಯಾಕೆ ಪಾಸಿಬಲ್ ಆಗ್ಯದ? It became possible because of the restriction endonucleases. With the discovery of REN, it is possible to cut the DNA molecule at specific locations. So the answer is option D. Then moving to the next one. Commonly used vector for human genome sequencing are. ಹ್ಯೂಮನ್ ಜೀನೋಮ್ ಸೀಕ್ವೆನ್ಸ್, ನೀವು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟನ್ನು ಮೊಲೆಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಒಳಗೆ ಸ್ಟಡಿ ಮಾಡಿರ್ತೀರಿ. ಅಲ್ಲೇ ಅಲಾಂಗ್ ವಿತ್ ಸೀಕ್ವೆನ್ಸಿಂಗ್ ಆಫ್ ಹ್ಯೂಮನ್ ಜೀನೋಮ್, ಟೂ ಅನದರ್ ಸ್ಟ್ರಕ್ಚರ್ಸ್ were also sequenced. They are BAC and YAC. BAC stands for bacterial artificial chromosome and YAC stands for yeast artificial chromosome. They are also used for the purpose of sequencing. Then, which vector can clone only a small fragment of DNA? ನೆನ್ಪಿಟ್ಕೋಬೇಕು, ಸ್ಮಾಲ್ ಫ್ರಾಗ್ಮೆಂಟ್ ಆಫ್ DNA ಕ್ಲೋನ್ ಮಾಡಿ ಹೋಸ್ಟ್ ಒಳಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಇಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಪ್ಲಾಸ್ಮಿಡ್. The plasmid is used to transfer a small fragment of DNA into the host cell. Then, in vitro clonal propagation in plants is characterized by. In vitro ಅಂದ್ರೆ in the laboratory. Clones ಅಂದ್ರೆ genetically and morphologically similar group of organisms. ಒಂದೇ ಥರದ ಪ್ಲಾಂಟ್ಗಳನ್ನು ಲ್ಯಾಬ್ರೋಟ್ರಿ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಏನನ್ನು ಯೂಸ್ ಮಾಡ್ಕೋತದ? ಇಟ್ ಈಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ PCR ಆ್ಯಂಡ್ RAPD. ವಾಟ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ RAPD? ರ್ಯಾಂಡಮ್ ಆಂಪ್ಲಿಫೈಡ್ ಪಾಲಿಮಾರ್ಫಿಕ್ DNA. ರ್ಯಾಂಡಮ್ ಆಂಪ್ಲಿಫೈಡ್ ಪಾಲಿಮಾರ್ಫಿಕ್ DNA. And this is used to identify the genetic variations. Genetic variations ಎಲ್ಲಿ ಆಗ್ಯಾವ ಅನ್ನೋದನ್ನು ಚೆಕ್ ಮಾಡೋಕೆ, ಯಾಕಂದ್ರೆ ಕ್ಲೋನ್ ಬೇಕು ನಮಗೆ. ಸೊ ಜೆನೆಟಿಕ್ ವೇರಿಯೇಷನ್ಗಳನ್ನು ಟ್ರೇಸ್ ಮಾಡಲಿಕ್ಕೆ RAPDನ ಯೂಸ್ ಮಾಡ್ಕೋತಾರೆ. ಎಕ್ಸ್ಪಾನ್ಷನ್ ಆಫ್ RAPD ಈಸ್ ರ್ಯಾಂಡಮ್ ಆಂಪ್ಲಿಫೈಡ್ ಪಾಲಿಮಾರ್ಫಿಕ್ DNA. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಆಪ್ಷನ್ A. And moving to the next one, an analysis of chromosomal DNA using southern hybridization technique does not use southern blotting and hybridization. Southern blotting ಎಲ್ಲಿ ಬರ್ತದ? DNA fingerprinting. What is the procedure? The DNA fragments, the single-stranded DNA fragments from the agarose gel slab are transferred to the nitrocellulose sheet. It is called southern blotting. After that, single-stranded DNA sample is hybridized with probe DNA to identify the VNTR of sample. So, illé ಎಲೆಕ್ಟ್ರೋಫೋರೆಸಿಸ್ ಬೇಕು, ಬಿಕಾಸ್ ವಿದೌಟ್ ಎಲೆಕ್ಟ್ರೋಫೋರೆಸಿಸ್ DNA ಫ್ರಾಗ್ಮೆಂಟ್ಗಳನ್ನು ಸೆಪರೇಟ್ ಮಾಡಲಿಕ್ಕೆ ಬರುವುದಿಲ್ಲ. ಬಾಲ್ಟಿಂಗ್, ಟ್ರಾನ್ಸ್ಫರ್ ಆಫ್ DNA ಫ್ರಾಗ್ಮೆಂಟ್, ಸಿಂಗಲ್ ಸ್ಟ್ರಾಂಡೆಡ್ DNA ಫ್ರಾಗ್ಮೆಂಟ್ ಫ್ರಾಮ್ ಜೆಲ್ ಸ್ಲ್ಯಾಬ್ ಟು ದ ನೈಟ್ರೋಸೆಲ್ಯುಲೋಸ್ ಶೀಟ್, ದೆನ್ ಇಟ್ ಈಸ್ ಎಕ್ಸ್ಪೋಸ್ಡ್ ಟು ಅಟೋರೇಡಿಯೋಗ್ರಾಫಿ. ಅಂದರೆ ಇವು ಮೂರೂ ಬೇಕು ನಮಗೆ ಸದರ್ನ್ ಹೈಬ್ರಿಡೈಸೇಷನ್ ಒಳಗೆ. ನಾಟ್ ರಿಕ್ವೈರ್ಡ್ ಟೆಕ್ನಿಕ್ ಈಸ್ ನಥಿಂಗ್ ಬಟ್ PCR. PCR ಎದಕ್ಕೆ ಬೇಕಾಗಿಲ್ಲ? ಒಬ್ಬ ಪರ್ಸನ್ನಂದು DNA ಫಿಂಗರ್ ಪ್ರಿಂಟಿಂಗ್ ಮಾಡಬೇಕು ಅಂದರೆ 1 ಮೈಕ್ರಾನ್ ಗ್ರಾಮ್ ಆಫ್ ದ DNA ಈಸ್ ರಿಕ್ವೈರ್ಡ್. ಐಸೋಲೇಟೆಡ್ ಕ್ವಾಂಟಿಟಿ ಆಫ್ ದ DNA ಲೆಸ್ ದೆನ್ 1 ಮೈಕ್ರಾನ್ ಗ್ರಾಮ್ ಇತ್ತು ಅಂದರೆ ಮಾತ್ರ PCR ಬೇಕು. ಅದರ್ವೈಸ್ PCR ಈಸ್ ನಾಟ್ ಅ ಕಂಪಲ್ಸರಿ
technique used in the DNA fingerprinting or for southern hybridization. Genes of interest can be selected from genomic library by using ನಮಗೆ ಬೇಕಾಗಿರೋ ಜೀನನ್ನು ಫೈನಲಿ ಜೀನೋಮಿಕ್ ಲೈಬ್ರರಿಯಿಂದ ಐಡೆಂಟಿಫೈ ಮಾಡಿ ಸೆಪರೇಟ್ ಮಾಡ್ಕೋಬೇಕು ಅಂದರೆ ವಿತ್ ದ ಹೆಲ್ಪ್ ಆಫ್ DNA probes. Single stranded DNA molecule artificially synthesized in the laboratory with radioactive nitrogen. This is called DNA probe. A DNA probe-ಅನ್ನು ಯೂಸ್ ಮಾಡಿಕೊಂಡು it is possible to identify the gene of interest from the genomic library. Then moving to next one. During the process of isolation of DNA, ಮತ್ತೆ ರಿಪೀಟ್ ಆಗಿರುವಂಥದ್ದು, chilled ethanol is added. ಐಸೋಲೇಷನ್ ಆಫ್ DNA ಮಾಡಬೇಕಾದ್ರೆ ಚಿಲ್ಡ್ ಎಥೆನಾಲನ್ನು ಎದಕ್ಕೆ ಹಾಕಬೇಕು? ದ ಚಿಲ್ಡ್ ಎಥೆನಾಲ್ ಈಸ್ ಆ್ಯಡೆಡ್ ಫಾರ್ ದ ಪ್ರಿಸಿಪಿಟೇಷನ್ ಆಫ್ DNA. ಫಸ್ಟು ಇದೇ ಕ್ವಶನ್ ಇತ್ತು, ಆವಾಗಲೇ ಡಿಸ್ಕಸ್ ಮಾಡಬೇಕಾದ್ರೆ ಪ್ಯೂರ್ ಫಾರ್ಮ್ ಒಳಗೆ ರಿಮೈನಿಂಗ್ ಬಯೋಮಾಲಿಕ್ಯೂಲ್ಸಿಂದ DNA-ನ ಐಸೋಲೇಟ್ ಮಾಡಬೇಕು ಅಂದರೆ ಏನು ಆ್ಯಡ್ ಮಾಡಬೇಕು? ಅದಕ್ಕೆ ಚಿಲ್ಡ್ ಎಥೆನಾಲ್. The colonies of recombinant bacteria appear white in color in contrast to blue colonies of non-transformant bacteria because transformant bacteriaಗಳು ವೈಟ್ ಕಾಲನಿನ ಪ್ರೊಡ್ಯೂಸ್ ಮಾಡಿದರೆ non-transformant bacteria they produce the blue colonies. ಯಾಕೆ ಹಿಂಗಾಗ್ತದೆ? ಬಿಕಾಸ್ ಆಫ್ ಇನ್ಸರ್ಷನಲ್ ಇನ್ಆಕ್ಟಿವೇಶನ್. ಝಡ್ ಜೀನಿಗೆ ನಾವು ಫಾರಿನ್ DNA-ನ ವೆಕ್ಟರ್ ಒಳಗೆ ಲಿಂಕ್ ಮಾಡಿದಾಗ ದಟ್ ಝಡ್ ಜೀನ್ ವಿಲ್ ಬಿ ಇನ್ಆಕ್ಟಿವೇಟೆಡ್. ದಟ್ ಮೀನ್ಸ್ ದೆರ್ ಈಸ್ ನೋ ಪ್ರೊಡಕ್ಷನ್ ಆಫ್ ಬೀಟಾ ಗ್ಯಾಲಕ್ಟೋಸೈಡೇಸ್. ಬಟ್ ಅಲ್ಲೇ ರಿಕಾಂಬಿನೆಂಟ್ DNA ಸೇರ್ಕೊಂಡೇ ಇಲ್ಲ, ಅಲ್ಲೇ ಫಾರಿನ್ DNA-ನ ಐಸೋಲೇಟ್ ಮಾಡಿಲ್ಲ ಅಂತಂದ್ರೆ ಝಡ್ ಜೀನು ನಾರ್ಮಲ್ಲಾಗಿ ಉಳಿತದ and it produces beta galactosidase so that non-transformant bacteria contains beta galactosidase. Because of that it produces blue colonies indicating the host cell is non-recombinant. Then next one, DNA fragments generated by the restriction endonucleases in a chemical reaction can be separated by. Again direct question, DNA ಫ್ರಾಗ್ಮೆಂಟ್ಗಳನ್ನು ಹೆಂಗೆ ಸೆಪರೇಟ್ ಮಾಡ್ತೀರಿ ಅಂತ ಕೇಳಿರೋ ಅಂಥದ್ದು. ದ ಓನ್ಲಿ ಒನ್ ಪ್ರೊಸೆಸ್ ಈಸ್ ಎಲೆಕ್ಟ್ರೋಫೋರೇಸಿಸ್ ಅಥವಾ ಜೆಲ್ ಎಲೆಕ್ಟ್ರೋಫೋರೇಸಿಸ್ ಅಂತಿದ್ರೂ ಕರೆಕ್ಟು. ಜೆಲ್ ಅಂತ ಕೊಟ್ಟಾಗ ಮತ್ತು ಇದು ತಪ್ಪಂತ ತಿಳ್ಕೊಳ್ಳೋ ಹಂಗಿಲ್ಲ. ವೆದರ್ ಇಟ್ ಈಸ್ ಎಲೆಕ್ಟ್ರೋಫೋರೇಸಿಸ್ ಆರ್ ಜೆಲ್ ಎಲೆಕ್ಟ್ರೋಫೋರೇಸಿಸ್, ಬೋತ್ ಆಫ್ ದೆಮ್ ಆರ್ ಸೇಮ್. ದ ಫಿಗರ್ ಬಿಲೋ ಗಿವನ್, ಇಲ್ಲಿ ಕೊಟ್ಟಿರೋ ಡಯಾಗ್ರಾಮು PCR ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತದ. ಇದ್ರೊಳಗೆ ABC ಅಂತ ಹೇಳಿ 3 ಇಮೇಜ್ಗಳನ್ನು ಇಲ್ಲೇ ಲೇಬಲ್ ಮಾಡಿರೋ ಅಂಥದ್ದು. ಆ್ಯಂಡ್ ಈ ಇಮೇಜ್ಗಳಿಗೆ ಇಲ್ಲೇ 4 ಸ್ಟೇಟ್ಮೆಂಟ್ಗಳನ್ನು ಆಪ್ಷನ್ ಆಗಿ ಕೊಟ್ಟಿರೋದು. ಇದರೊಳಗೆ ಯಾವ ಸ್ಟೇಟ್ಮೆಂಟು ಈ ಪ್ರಾಸೆಸ್ ಬಗ್ಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತದ ಅದನ್ನು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲೇ ಬಿ ಡಿನ್ಯಾಚುರೇಷನ್ ಆಟ್ ಟೆಂಪ್ರೇಚರ್ ಅಬೌಟ್ 98 ಡಿಗ್ರಿ ಸೆಪರೇಟಿಂಗ್ 2 ಸ್ಟ್ರ್ಯಾಂಡ್ಸ್ ಆಫ್ DNA. ಇದು ರಾಂಗ್ ಅದ. 98 ಡಿಗ್ರಿ ಅಲ್ಲ, 95 ಡಿಗ್ರಿ. ಡಿನ್ಯಾಚುರೇಷನ್ ಕರೆಕ್ಟು, ಬಟ್ ಟೆಂಪ್ರೇಚರ್ ಗಿವನ್ ಈಸ್ ರಾಂಗ್. therefore A is not the correct answer. Then B, A represents denaturation at about the temperature 50 degree. ಇದು ಕಂಪ್ಲೀಟ್ ರಾಂಗ್. ಇನ್ನು ಎ ಒಳಗೆ DNA ಸ್ಟ್ರ್ಯಾಂಡ್ಸು ಸೆಪರೇಟ್ ಆಗೇ ಇಲ್ಲ ಆ್ಯಂಡ್ ಟೆಂಪ್ರೇಚರ್ ಕೊಟ್ಟಿರೋ ಅಂಥದ್ದು ರಾಂಗ್ ಅದ. ಸೊ B is also not the answer. C, extension in the presence of heat stable DNA polymerase. ಇಲ್ಲೇ ಲೇಬಲ್ಡ್ ಡಯಾಗ್ರಾಮ್ ಸಿ ಒಳಗೆ DNA ಫ್ರಾಗ್ಮೆಂಟ್ಗಳು ಸಪ್ರೇಟ್ ಆಗ್ಯಾವ. ಇಲ್ಲೇ ಪ್ರೈಮರ್ ಅಟ್ಯಾಚ್ ಆಗಿ ಎಕ್ಸ್ಟೆನ್ಷನ್ ಪ್ರಾಸೆಸ್ ನಡೆದದ ಹೀಟ್ ಸ್ಟೇಬಲ್ ಪಾಲಿಮರೇಸನ್ನು ಯೂಸ್ ಮಾಡಿಕೊಂಡು.
So this is the correct statement for given diagram. Then A, annealing with two sets of primer. Annealing ಇಲ್ಲಿ ತೋರ್ಸದ, B ಒಳಗೆ ತೋರ್ಸದ, ಇಲ್ಲಿ ತೋರ್ಸಿಲ್ಲ. So A, D is also wrong statement about the PCR. Only one correct statement in the given option with reference to the diagram is option C. Then moving to the last 4 questions. For a transformation, microparticles coated with DNA to be bombarded with gene gun are made up of biolistics or gene gun mechanism. Biolistics ಅಥವಾ ಜೀನ್ ಗನ್ ಮೆಕ್ಯಾನಿಸಮ್ ಅಂದರೆ ಏನಾಗ್ತದೆ? ದ ಹೆವಿ ಬಾಲ್ಸ್ ಮೇಡ್ ಅಪ್ ಆಫ್ ಗೋಲ್ಡ್ ಆರ್ ಟಂಗ್ಸ್ಟನ್. ಹೆವಿ ಬಾಲು ಅದರ ಮೇಲೆ DNA ಕೋಟ್ ಮಾಡಿರೋ ಅಂಥದ್ದು. ಇಟ್ ಈಸ್ ರಿಪೀಟೆಡ್ಲಿ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಬಂಬಾರ್ಡ್ಮೆಂಟ್ ಟು ದ ಪ್ಲಾಂಟ್ ಸೆಲ್, ಆ್ಯಂಡ್ ಹಿಯರ್ ದ ಬಾಲ್ಸ್ ಆರ್ ಮೇಡ್ ಅಪ್ ಆಫ್ ಗೋಲ್ಡ್ ಆರ್ ಟಂಗ್ಸ್ಟನ್. Which one is the true statement regarding DNA polymerase used in PCR? It is used to ligate introduced DNA in the recipient cell. ಅದು polymerase ಅದು ಕೆಲಸ ಅಲ್ಲ, ligase ಅದು ಫಂಕ್ಷನ್ನು. It serves as a selectable marker. It is a wrong statement. Antibiotics resistant gene is acting as a selectable marker. It is isolated from a virus. Again wrong statement. DNA polymerase used in PCR is isolated from the bacteria. So one correct statement is it remains active at high temperature. 95 degree temperature ಕೊಟ್ಟರೂ ಕೂಡ ಅದು ಫಂಕ್ಷನಲ್ ಕಂಡೀಷನ್ ಒಳಗಿರ್ತದೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಆಪ್ಷನ್ ಡಿ. ಅ ಸಿಂಗಲ್ ಸ್ಟ್ರ್ಯಾಂಡ್ ಆಫ್ ನ್ಯೂಕ್ಲಿಯಿಕ್ ಆಸಿಡ್ ಟ್ಯಾಗ್ಡ್ ವಿತ್ ದ ರೇಡಿಯೋ ಆಕ್ಟಿವ್ ಮಾಲಿಕ್ಯೂಲ್. ಇವೆರಡು ಶಬ್ದ ಸಾಕು ಆನ್ಸರನ್ನು ಐಡೆಂಟಿಫೈ ಮಾಡೋಕೆ. ಅ ಸಿಂಗಲ್ ಸ್ಟ್ರ್ಯಾಂಡ್ ಆಫ್ ನ್ಯೂಕ್ಲಿಯಿಕ್ ಆ್ಯಸಿಡ್, ಅದು DNA ಇರಲಿ ಅಥವಾ RNA ಇರಲಿ, ಅದರೊಳಗೆ ಏನು ಆ್ಯಡ್ ಮಾಡ್ಯಾರ? ರೇಡಿಯೋ ಆಕ್ಟಿವ್ ಮಾಲಿಕ್ಯೂಲ್ ಇದ್ದರೆ ಸಚ್ ಸಿಂಗಲ್ ಸ್ಟ್ರ್ಯಾಂಡೆಡ್ ನ್ಯೂಕ್ಲಿಯಿಕ್ ಆ್ಯಸಿಡ್ ಕಂಟೈನಿಂಗ್ ದ ರೇಡಿಯೋ ಆಕ್ಟಿವ್ ಮಾಲಿಕ್ಯೂಲ್ ಇಸ್ ಕಾಲ್ಡ್ ಪ್ರೋಬ್ ಮಾಲಿಕ್ಯೂಲ್. PCR and restriction fragment length polymorphism are the methods for genetic fingerprinting. RFLP restriction fragment length polymorphism ಈ ಟರ್ಮ್ ಬಂದರೆ ನೀವು ಒಂದನ್ನೇ ನೆನಪು ಮಾಡ್ಕೋಬೇಕು, ಇಟ್ ಈಸ್ ದ ಜೆನೆಟಿಕ್ ಫಿಂಗರ್ ಪ್ರಿಂಟಿಂಗ್. ನಾವು DNA ಫಿಂಗರ್ ಪ್ರಿಂಟಿಂಗ್ ಕಲ್ತೀವಿ, ಇದ್ಯಾಕೆ ಜೆನೆಟಿಕ್ ಫಿಂಗರ್ ಪ್ರಿಂಟಿಂಗು? ಎರಡೂ ಸೇಮು, ಬಿಕಾಸ್ ದ DNA ಈಸ್ genetic material. So these are some previously appeared questions in the competitive exams. Hope the discussed part is clear for you. Thank you.